ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ವೀಕ್ಷಕರೇ, ಇವತ್ತು ತುಂಬಾನೇ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಟನ್ ರೆಸಿಪಿಯನ್ನು ಮನೆಯಲ್ಲೇ ಅತಿ ಸುಲಭವಾಗಿ ಮಾಡಬಹುದು. ಈ ಮಟನ್ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ಈ ಮಟನ್ ರೆಸಿಪಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನು ನೋಡ್ತಿರಲ್ವಾ? ಬನ್ನಿ. ಮೊದಲಿಗೆ ನಾನು 1 ಕಿಲೋ ಮಟನ್ ಅನ್ನು ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿಲ್ಲದೆ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನಿಮಗೆ ಯಾವ ಮಟನ್ ಇಷ್ಟ ಆ ಮಟನ್ ಅನ್ನು ತಗೊಳ್ಳಿ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಮೊದಲಿಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಟೀ ಸ್ಪೂನ್ ಜೀರಿಗೆ, 1.5 ಟೀ ಸ್ಪೂನ್ ಅಷ್ಟು ಧನಿಯಾ, 1 ಟೀ ಸ್ಪೂನ್ ಅಷ್ಟು ಸೋಂಪು, 4 ಏಲಕ್ಕಿ, ಹಾಗೆ 1 ದೊಡ್ಡ ಏಲಕ್ಕಿ, ಹಾಗೆ 5 ಲವಂಗ, 1 ಚಕ್ಕೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಹಾಗೆ ಜಾವಿತ್ರಿ ಸ್ವಲ್ಪ. ಇಷ್ಟನ್ನು ನಾವು ಡ್ರೈ ರೋಸ್ಟ್ ಅನ್ನು ಮಾಡ್ಕೊಳ್ಬೇಕು. ಒಂದು ಪ್ಯಾನ್ ಅನ್ನು ತಗೊಳ್ಳೋಣ. ನಿಮ್ಮ ಹತ್ರ ಯಾವ್ದಿದೆ ಅದನ್ನ ತಗೊಳ್ಳಿ. ಪ್ಯಾನ್ ಬಿಸಿ ಆದ್ಮೇಲೆ ಈ ಮಸಾಲೆ ಎಲ್ಲ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಫ್ಲೇಮು ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಸುಗಂಧ ಎಲ್ಲ ಬರಬೇಕು, ಆದ್ರೆ ಜಾಸ್ತಿ ಸೀಸ್ಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಇದು ರೋಸ್ಟ್ ಆಗ್ತಾ ಇದೆಯಲ್ವಾ? ಈ ಸ್ಮೆಲ್ಲೇ ಮನೆಯಲ್ಲೆಲ್ಲ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ರೀತಿ ಒಂದು ಪ್ಲೇಟಿಗೆ ಬೇಗ ತಕೊಳ್ಬೇಕು. ನೋಡಿ, ಸ್ಲಿಮ್ ಅಲ್ಲಿ ಇಟ್ಟಿದ್ದೀನಿ ನಾನು. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ, ಇಲ್ಲದಿದ್ರೆ ಕಲರ್ ಚೇಂಜ್ ಆಗೋಗುತ್ತೆ. ಇವಾಗ ಇದನ್ನು ಸೈಡ್ಗಿಟ್ಟು ಒಂದು ಪಾತ್ರೆಯಲ್ಲಿ 3 ರಿಂದ 4 ಟೀ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಳ್ಳೋಣ. ಆಯಿಲ್ ಅನ್ನು ಹಾಕೊಂಡಾದ್ಮೇಲೆ ಇಲ್ಲಿ ನಾನು 3 ಮೀಡಿಯಂ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಜಾಸ್ತಿ ಕಲರ್ ಚೇಂಜ್ ಮಾಡಬಾರ್ದು, ಆದ್ರೆ ಸ್ವಲ್ಪ ಮೆತ್ತಗಾಗಬೇಕು, ಸ್ವಲ್ಪ ಕಲರ್ ಪಿಂಕ್ ಕಲರ್ ಬರಬೇಕು, ಅಲ್ಲಿವರೆಗೆ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ಮತ್ತೆ ನಾವು ಮೆತ್ತಗಾಗ್ತಾ ಇದೆ ನೋಡಿ. ಈ ಸ್ಟೇಜಲ್ಲಿ 3 ಮೀಡಿಯಂ ಸೈಜಿನ ಟೊಮಾಟೊ ಹಣ್ಣನ್ನು ಕಟ್ ಮಾಡಿ ಹಾಕೊಳ್ತೀನಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಮೆತ್ತಗಾಯ್ತಲ್ವಾ? ಈಗ ಈ ಸ್ಟೇಜಲ್ಲಿ ಟೊಮಾಟೊ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 3 ಮೀಡಿಯಂ ಸೈಜಿನ ಟೊಮಾಟೊ, ಹಾಗೆ 5 ರಿಂದ 6 ಹಸಿ ಮೆಣಸಿನಕಾಯಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಸಹ ಇದರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಾದ್ಮೇಲೆ ಇದು ಒಂದು ಪ್ಲೇಟಿಗೆ ತೆಕ್ಕೊಳ್ಬೇಕು. ತೆಕ್ಕೊಂಡಾದ್ಮೇಲೆ ತಣ್ಣಗಾಗಲು ಇಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆಯಲ್ವಾ? ಈಗ ತಣ್ಣಗಾಗಲು ಒಂದು ಪ್ಲೇಟ್ ತಗೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದೇ ಒಂದು ಏಲಕ್ಕಿ, ಹಾಗೆ 1 ಪಲಾವ್ ಎಲೆ, ಹಾಗೆ 1 ಲವಂಗ ಹಾಕೊಂಡು ಮಟನ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಮಟನ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೆ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಈ ಸ್ಟೇಜಲ್ಲಿ ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಬೇಕು. ಯಾವ ಮಸಾಲೆ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೀ ಸ್ಪೂನ್ ಅಷ್ಟು. ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಬೆಳ್ಳುಳ್ಳಿ ಎಸಳು 3 ಬೆಳ್ಳುಳ್ಳಿ ಗೆಡ್ಡೆಯನ್ನು ತಗೊಳ್ಳಿ, ಹಾಗೆ 3 ಇಂಚಿನಷ್ಟು ಶುಂಠಿಯನ್ನು ತಗೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಈ ಹದ ಸರಿಯಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆಯಲ್ವಾ? ಈಗ ಉಪ್ಪನ್ನು ಹಾಕ್ಕೊಳ್ಬೇಕು. ಎಷ್ಟು ನಮಗೆ ರುಚಿಗೆ ತಕ್ಕಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆಯಲ್ವಾ? ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇಲ್ಲಿ ನಾನು ನೀರು ಇವಾಗ ಹಾಕಬೇಕು. ಇವಾಗ 2 ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ. ನೋಡಿ,
ಮಟನ್ ಬೇಯಲು ನೀರು ಬೇಕಲ್ವಾ, ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಲು ಬಿಡಬೇಕು. ಈಗ 10 ನಿಮಿಷ ಆಗಿದೆ, ಚೆಕ್ ಮಾಡೋಣ. ಯಾವ ಮಸಾಲೆನೂ ಹಾಕಿಲ್ಲ, ಕೇವಲ ಉಪ್ಪು ಮತ್ತೆ ಅರಿಶಿಣವನ್ನು ಹಾಕಿ ನಾವು ಬೇಯಲು ಬಿಟ್ಟಿದ್ದು. ಈಗ ಚೆಕ್ ಮಾಡೋಣ. ಈಗ ಈ ಮಟನು 40 ನಿಮಿಷ 40% ಬೆಂದಿದೆ. ಇನ್ನು 60% ಬೇಯಬೇಕಲ್ವಾ. ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಬೀಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮೊಸರನ್ನು ಹಾಕಬೇಕಾದ್ರೆ ಫ್ಲೇಮು ಲೋನಲ್ಲಿ ಇಟ್ಕೊಳ್ಳಿ ಅಥವಾ ಆಫ್ ಮಾಡಿ ಮೊಸರನ್ನು ಹಾಕಿ. ಇಲ್ಲದೆ ಇದ್ರೆ ಮೊಸರೆಲ್ಲ ಹೊಡೆದೋಗುತ್ತೆ. ಇಲ್ಲದೆ ಇದ್ರೆ ಬೀಟ್ ಮಾಡಿ ಹಾಕಿ. ನೋಡಿ, ಇವಾಗ ಮೊಸರೆಲ್ಲ ಹಾಕಿ ಬೇಯಲು ಮತ್ತೆ ಬಿಡೋಣ. ಒಂದು 10 ನಿಮಿಷ ಮತ್ತೆ ಬಿಡಬೇಕು. ಈ ಮಟನ್ ಬೇಯಲು ಕರೆಕ್ಟಾಗಿ 40 ನಿಮಿಷ ಹಿಡಿಯುತ್ತೆ. ನಾವು ತಾಳ್ಮೆಯಿಂದ ಈ ಮಟನ್ನು ಚೆನ್ನಾಗಿ ಲೋ ಟು ಮೀಡಿಯಂ ಅಲ್ಲಿ ಬೇಯಲು ಬಿಟ್ರೆ ಚೆನ್ನಾಗಿ ಬರುತ್ತೆ. ಈಗ ಪೇಸ್ಟ್ ಮಾಡಿರುವಂತಹ ಟೊಮಾಟೊ, ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಳೋಣ. ಮತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆಯಲ್ವಾ. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಂದೊಂದು ರೆಸಿಪಿಲಿ ಏನೇನು ಹಾಕ್ತಾ ಇದೀವಿ ಅದೆಲ್ಲ ಹೇಳ್ತಾ ಬರ್ತಾ ಇದ್ದೀನಿ. ನೋಡಿ, ಇವಾಗ ಜಾರಲ್ಲಿ ಇರುವಂತಹ ಟೊಮಾಟೊ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮಟನ್ನು ಬೇಯಲು ಬಿಡೋಣ. ನೋಡಿ, ಇವಾಗ ಅತಿ ಬಲಿಲೂಬಾರ್ದು ಮಟನ್ನು, ತುಂಬಾ ಎಳೆನೂ ಇರಬಾರ್ದು, ಮೀಡಿಯಮ್ ಇರಬೇಕು. ನೋಡಿ, ಇವಾಗ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ 70% ಮಟನ್ನು ಬೆಂದಿದೆ. ಕರೆಕ್ಟಾಗಿ 25 ನಿಮಿಷ ಆಗಿದೆ ಅಲ್ವಾ. ಈ ಸ್ಟೇಜಲ್ಲಿ ನಾವು ಪೌಡರ್ ಮಾಡಿರುವಂತಹ ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ರೋಸ್ಟು, ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಬೇಯಲು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಡೋಣ. ಆಗಾಗ ಈ ರೀತಿ ಚೆಕ್ ಮಾಡ್ತಾ ಇರಿ, ಇಲ್ಲದಿದ್ರೆ ತಳ ಹಿಡ್ಕೊಳ್ಳುತ್ತೆ. ಇವಾಗ ಮುಚ್ಚಿ ಮತ್ತೆ 10 ನಿಮಿಷ ಬಿಡೋಣ. 10 ನಿಮಿಷ ಆಗಿದೆ. ನೋಡಿ, ಆಯಿಲ್ ಎಲ್ಲ ಸಪ್ರೇಟ್ ಆಗಿ ಬಿಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬರ್ತಾ ಇದೆ. ನೋಡಿ, ಈ ಸ್ಟೇಜಲ್ಲಿ ಕಸೂರಿ ಮೇಥಿಯನ್ನು ನಾನು 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕ್ರೀಮ್ ಸುಧಾ ಹಾಕ್ತಾ ಇದ್ದೀನಿ. ಕ್ರೀಮ್ ಇಲ್ಲ ಅಂದ್ರೆ ನೀವು ಹಾಲಲ್ಲಿರುವಂತಹ ಕೆನೆ ಇರುತ್ತಲ್ವಾ, ಆ ಕೆನೆಯನ್ನ ಬೀಟ್ ಮಾಡಿ ಹಾಕಿ ತುಂಬಾನೇ ರುಚಿಯಾಗಿರುತ್ತೆ. ಕ್ರೀಮು ಹೊರಗಡೆಯಿಂದನೂ ತರಬೇಕಾಗಿಲ್ಲ, ಕೇವಲ ಮನೆಯಲ್ಲೇ ಕೆನೆಯಲ್ಲಿ ಮಾಡ್ಕೋಬಹುದು. ಇವಾಗ ಮತ್ತೆ 10 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಗ್ರೇವಿ ಎಲ್ಲ ಮಟನ್ನು ಸಹಿತ ಚೆನ್ನಾಗಿ ಬೆಂದಿದೆ. ನಿಮ್ಗೆ ಜಾಸ್ತಿ ಗ್ರೇವಿ ಬೇಕು ಅಂದ್ರೆ ಇದಕ್ಕೆ ನೀರನ್ನು ಸೇರಿಸ್ಕೋಬಹುದು. ನೋಡಿ, ಕೊನೆಯಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಗರಂ ಮಸಾಲೆಯನ್ನು ಸಹ 1 ಟೀ ಸ್ಪೂನ್ ಅಷ್ಟು ಹಾಕೊಳ್ಬಹುದು ನೀವು. ನಾನು ಇಲ್ಲಿ ಫಸ್ಟೇ ಹಾಕೊಂಡಿದ್ದೀನಲ್ವಾ, ಅದಕ್ಕೆ ರೋಸ್ಟ್ ಮಾಡಿ ಹಾಕಿದೀವಲ್ಲ ಅದಕ್ಕೆ ಹಾಕಿಲ್ಲ. ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಇಲ್ಲಿ ನಾನು ತುಪ್ಪವನ್ನು 2 ಟೀ ಸ್ಪೂನ್ ಅಷ್ಟು ಹಾಕಿ 3 ಹಸಿಮೆಣಸಿನಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಒಂದು ತಡಕವನ್ನು ಕೊಟ್ಟಿದ್ದೀನಿ. ಈಗ ತಯಾರಾಗಿದೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ? ಇಷ್ಟ ಆದ್ರೆ ಆಯಿಷಾ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಂಡಿಲ್ಲ ಅಂದ್ರೆ ಹಾಗೆ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮುದ್ದೆ ಜೊತೆ, ಅನ್ನದ ಜೊತೆ, ನಾನ್ ಜೊತೆ, ಚಪಾತಿ ಜೊತೆ ಯಾವುದಕ್ಕಾದ್ರೂ ಇದು ತುಂಬಾನೇ ಹೊಂದ್ಕೊಳ್ಳುತ್ತೆ. ಅಷ್ಟು ರುಚಿಯಾಗಿರುತ್ತೆ. ನೋಡಿ, ನೀವು ಮಾಡಬೇಕು, ಮತ್ತೆ ಮತ್ತೆ ಮಾಡಿ ತಿನ್ಬೇಕು ಅನಿಸ್ತಾ ಇದೆಯಲ್ವಾ? ಹಾಗಾದರೆ ಇವಾಗಲೇ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ರೀತಿ ಸುಲಭವಾಗಿ ಮತ್ತೆ ಮತ್ತೆ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.